ದುಷ್ಕರಿಗಳ ಹಾವಳಿ ಹುಬ್ಬಳ್ಳಿಯಲ್ಲಿ ಕಡಿಮೆನೇ ಆಗ್ತಾ ಇಲ್ಲ. ಮಧ್ಯರಾತ್ರಿಯಲ್ಲಿ ಓರ್ವ ಯುವಕನ ಮೇಲೆ ದಾಳಿ ಮಾಡಿದ್ದಾರೆ. ಓರ್ವ ಬೈಕ್ ಸವಾರನನ್ನ ಅಡ್ಡಗಟ್ಟಿ ದುಷ್ಕರ್ಮಿಗಳು ಅಟ್ಯಾಕ್ ಮಾಡಿದ್ದಾರೆ ಹುಬ್ಬಳ್ಳಿಯಲ್ಲಿ. ಘಟನೆಯ ವಿಡಿಯೋ ವೈರಲ್ ಆಗ್ತಾ ಇದೆ. ಸ್ಥಳೀಯರಿಗೆಲ್ಲರಿಗೂ ಕೂಡ ಆತಂಕ ಜಾಸ್ತಿ ಆಗ್ತಾ ಇದೆ. ಹಿಂಗಾಗ್ಬಿಟ್ರೆ ಒಬ್ಬೊಬ್ಬರೇ ಹೇಗಪ್ಪ ರಾತ್ರಿ ರಸ್ತೆ ನಡ್ಕೊಂಡು ಓಡಾಡೋದು ಅಥವಾ ವೆಹಿಕಲ್ ಅಲ್ಲಿ ಹೋಗೋದು ಅನ್ನೋ ಹೆದರಿಕೆಯಲ್ಲಿದ್ದಾರೆ. ಗೋಕುಲ್ ರೋಡ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರೋ ಘಟನೆ ಇದು. ವೈಯಕ್ತಿಕ ದ್ವೇಷನ, ಹಣಕಾಸಿನ ವಿಚಾರನ ಇನ್ನೂ ಗೊತ್ತಾಗಿಲ್ಲ. ವಿಡಿಯೋ ಚಿತ್ರೀಕರಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಸ್ಥಳೀಯರು ಹರಿಬಿಟ್ಟಿದ್ದಾರೆ. ಘಟನೆ ಬಗ್ಗೆ ಯಾವುದೇ ದೂರು ಇನ್ನೂ ಕೂಡ ದಾಖಲಿಸಿಲ್ಲ ಸಂತ್ರಸ್ತ ಯುವಕ. ಹಿಂಗಾಗ್ಬಿಟ್ರೆ ಹೆಂಗೆ ರಾತ್ರಿ ಹೊತ್ತು ಓಡಾಡೋದು ಹೇಗೆ? ಒಬ್ಬನೇ ಹೋಗ್ತಾ ಇದ್ದ. ಆ ಸಂದರ್ಭದಲ್ಲಿ ಅಡ್ಡಗಟ್ಟಿ ನೋಡಿ ಇಲ್ಲಿ ಈ ರೀತಿಯಾಗಿ ವಿಕೃತಿ ಮರೆತಿದ್ದಾರೆ. ಅಲ್ಲಿಗೆ ಅರ್ಥ ಪೊಲೀಸರ ಭಯ ಆ ಭಾಗದಲ್ಲಿ ಅವರಿಗಿಲ್ಲ ಅಂತ ಒಂದು. ಎರಡನೇದು ಅದು ಕಾರಣಗಳು ಏನೇ ಇರ್ಬೋದು. ಒಬ್ಬನನ್ನ ಹಿಂಗೆ ಅಡ್ಡಗಟ್ತಾರೆ 6-7 ಜನ ಸುತ್ತುವರೆದು ಅಂದ್ರೆ ಆತನ ಕೈಲಿ ಏನು ಮಾಡೋಕ್ಕಾಗತ್ತೆ ಪಾಪ. ಏನಾದರೂ ಹೆಚ್ಚು ಕಡಿಮೆ ಆಗಿದ್ರೆ ಅವರು ಅಲ್ಲಿದ್ದಂಥ ಸ್ಥಳೀಯರು ವಿಡಿಯೋ ಮಾಡ್ಕೊಂಡಿದ್ದಾರೆ. ಅವರು ಸಹಾಯಕ್ಕೆ ಹೋಗೋಕ್ಕಾಗಲ್ಲ ಬಿಡಿ ಅಷ್ಟೊತ್ತಲ್ಲಿ. ಅವರು ಒಬ್ಬರೇ ಇದ್ರೆ ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರೆ. ಬಟ್ ಅಲ್ಲಿಗೆ ಅರ್ಥ ಕಾನೂನು ಸುವ್ಯವಸ್ಥೆಯಲ್ಲಿ ಹದಗೆಟ್ಟು ಹೋಗ್ತಾ ಇದೆಯಾ? ಪೊಲೀಸರ ಭಯ ಇಲ್ವಾ? ಕಾನೂನಿನ ಭಯ ಇಲ್ವಾ ಆ ಭಾಗದ ಯುವಕರಿಗೆ ಅಥವಾ ಆ ಭಾಗದ ಜನರಿಗೆ? ಪ್ರಶ್ನೆ ಸಹಜವಾಗೇ ಕಾಡುತ್ತೆ. ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ವಿಡಿಯೋ.